सर्वेभ्यः मम नमस्काराः। सुप्रभातं। मध्यरघुवंशमहाकाव्ये पञ्चमे सर्गे पञ्चचत्वारिंशत्तमं श्लोकं पश्यामः। संहारविक्षेपलघुक्रियेण हस्तेन तीराभिमुखः सशब्दं बभौ स भिन्दन् बृहतस्तरङ्गान् वार्यर्गलाभङ्ग इव प्रवृत्तः। इदानीं प्रतिपदार्थं पश्यामः। संहारविक्षेपलघुक्रियेण संहारविक्षेपयोः सङ्कोचनप्रसारणयोः लघुक्रियेण क्षिप्रव्यापारेण हस्तेन शुण्डदण्डेन तीराभिमुखः नर्मदानद्याः मध्यस्थलात् तीरभागम् उद्दिश्य सशब्दं शब्देन सहितं सघोषं बभौ अभवत्। सः गजः वन्यः गजः भिन्दन् बृहत्तरङ्गान् नर्मदानद्याः बृहत्तरङ्गान् विदारयन् वार्यर्गलाभङ्ग इव प्रवृत्तः। वारि इत्युक्ते गजबन्धनस्थानं, वार्या अर्गलया विष्कम्भस्य भङ्गे भञ्जने प्रवृत्तः इव। इदानीम् अन्वयं पश्यामः। संहारविक्षेपलघुक्रियेण हस्तेन सशब्दं बृहतः तरङ्गान् भिन्दन् तीराभिमुखः स वार्यर्गलभङ्ग प्रवृत्तः इव भवौ। इदानीं तात्पर्यं पश्यामः। सः गजः क्षिप्रव्यापारेण शुण्डदण्डं संहारविक्षेपक्रियां कुर्वन् सशब्दं बृहत्तरङ्गान् विदारयन् यथा गजबन्धनस्थाने क्रोधेन विष्कम्भस्य भञ्जनक्रियायां प्रवृत्तः इव नर्मदातीरं प्रति अभिमुखः बभूव। सर्वेभ्यः पुनः मम नमस्काराः। ಶುಭದಿನಂ। ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 45ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಭೋಜರಾಜನ ರಾಜಧಾನಿಗೆ ಸೈನ್ಯದೊಂದಿಗೆ ಹೊರಟಂತಹ ಅಜನು ಮತ್ತು ಸೈನ್ಯವು ಇಡೀ ದಿನ ಪ್ರಯಾಣ ಮಾಡಿ ಆಯಾಸಗೊಂಡಿದ್ದರು. ಸಾಯಂಕಾಲದ ಹೊತ್ತಿಗೆ ಆಯಾಸಗೊಂಡಿದ್ದರು. ಸಾಯಂಕಾಲ ನರ್ಮದಾ ನದಿಯ ತೀರವು ಸಿಕ್ಕಿತು. ಆಯಾಸಗೊಂಡಂತಹ ಸೈನ್ಯವನ್ನು ಅಲ್ಲಿಯೇ ಬಿಡಾರವನ್ನು ಹೂಡಲು ಅಜನು ಆಜ್ಞೆ ಮಾಡಿದ. ಸೈನ್ಯವು ಅಲ್ಲೇ ಬಿಡಾರವನ್ನು ಮಾಡಿಕೊಂಡು ಇದ್ದರು. ಪ್ರಾಯಶಃ ಮಾರನೆಯ ದಿನ ನರ್ಮದಾ ತೀರದಲ್ಲಿ ಒಂದು ಘಟನೆ ನಡೀತು. ನರ್ಮದಾ ನದಿಯ ಮಧ್ಯದಿಂದ ಆನೆಯೊಂದು ಹೊರಬರಲು ಶುರು ಮಾಡಿತು. ನೀರಿನ ಒಳಗಡೆಗೆ ಹೊರಟೋಗಿತ್ತು ಸ್ನಾನ ಮಾಡಲು. ನೀರಿನ ಒಳಗಡೆಗೆ ಹೋಗಿದೆ ಅಂತ ಮೇಲುಗಡೆಗೆ ಸುತ್ತುವರಿಯುತ್ತಿರುವ ದುಂಬಿಗಳು ಸೂಚನೆ ಮಾಡ್ತಾ ಇತ್ತು. ಮದಜಲದ ಆಸೆಗೆ ಆನೆಯನ್ನು ಹಿಂಬಾಲಿಸಿಕೊಂಡು ಬಂದಂತಹ ದುಂಬಿಗಳು ಮೇಲ್ಗಡೆಗೆ, ನೀರಿನ ಮೇಲ್ಗಡೆಗೆ ಮಧ್ಯಭಾಗದಲ್ಲಿ ಸುತ್ತುತ್ತಾ ಇದ್ವು, ಭ್ರಮಿಸ್ತಾ ಇದ್ವು. ಇದು ಆನೆ ಒಳಗಡೆ ಹೋಗಿದೆ ಅಂತ ತೋರಿಸ್ತಾ ಇತ್ತು. ಅಂತಹ ಒಂದು ಆನೆಯು ವನ್ಯಃ ಗಜ ಅಂತಂದರೆ ಕಾಡಿನ ಆನೆ. ಅದು ನಾಡಿನ ಆನೆ ಅಲ್ಲ, ಕಾಡಿನ ಆನೆ. ಕಾಡಿನ ಆನೆ ಆಚೆಗೆ ಬರಕ್ಕೆ ಶುರುವಾಯಿತು. ಹೆಂಗೆ ಅಂತ ಕಾಳಿದಾಸ ಇಲ್ಲಿ ಹೇಳ್ತಾ ಇದ್ದಾನೆ. ಕ್ಷಿಪ್ರವ್ಯಾಪಾರೇಣ ಶುಂಡದಂಡಂ ಸಂಹಾರ ವಿಕ್ಷೇಪ ಕ್ರಿಯಾಂ ಕುರುವನ್ ಅಂತಂದರೆ ಸೊಂಡಿಲನ್ನು ಆಚೆ ಕಡೆಗೆ ಉದ್ದ ಮಾಡೋದು ಮತ್ತು ಸಂಕೋಚ ಅಂತಂದರೆ ಸಂಕೋಚವನ್ನು ಮಾಡೋದು ಅಂತಂದರೆ ಮುದುಡ್ಕೊಳ್ಳೋದು ಮತ್ತು ದೀರ್ಘ ಮಾಡೋದು. ಈ ಥರ ಸೊಂಡಿಲನ್ನು ಆ ಕಡೆ ಈ ಕಡೆಗೆ ಅಲ್ಲಾಡಿಸ್ಕೊಂಡು ಉದ್ದಕ್ಕೆ ಮುಂದಕ್ಕೆ ಹಿಂದಕ್ಕೆ ಅದನ್ನು ಸೊಂಡಿಲನ್ನು ಬೇಗ ಅಂತಂದರೆ ಭಾರಿ ತೀವ್ರವಾಗಿ ಮಾಡಿಕೊಂಡು ಬರ್ತಾಯಿತ್ತು. ಸಶಬ್ದಂ ಅಂತಂದರೆ ಆನೆ ಶಬ್ದವನ್ನು ಮಾಡ್ತಾಯಿತ್ತು. ಮತ್ತು ಬೃಹತ್ ತರಂಗಗಳನ್ನು ವಿದಾರಯನ್ ಅಂತಂದರೆ ದೊಡ್ಡ ದೊಡ್ಡ ನರ್ಮದಾ ನದಿಯ ಅಲೆಗಳನ್ನು ವಿದಾರಯನ್ ಭಿಂದನ್ ಅಂತಂದರೆ ಅದನ್ನು ಕತ್ತರಿಸಿಕೊಂಡು ಹೇಗೆ ಬರ್ತಿತ್ತಪ್ಪ ಅಂತಂದರೆ ಆನೆ ಕಟ್ಟಾಕೋ ಸ್ಥಳಕ್ಕೆ ವಾರಿ ಅಂತ ಹೇಳ್ತಾರೆ. ಆ ಆನೆ ಕಟ್ಟಾಕುವ ಸ್ಥಳದ ದ್ವಾರದ ಚಿಲಕ ಅಂತಂದರೆ ವಿಷ್ಕಂಭ, ಅದನ್ನು ಇನ್ನೇನು ಮುರಿದೇ ಹಾಕ್ಬಿಡ್ತೀನಿ ಅಂತ ಹೇಗೆ ಧಾವಿಸಿ ಬರುತ್ತೋ ಆ ರೀತಿಯಲ್ಲಿ ಸೊಂಡಿಲನ್ನು ಅಲ್ಲಾಡಿಸಿಕೊಂಡು ಆನೆಯು ತೀರದ ಕಡೆಗೆ ಬರ್ತಾ ಇದೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರः. ಶುಭದಿನಂ.